ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ನೌಕರಿ ಬೇಕೆ ಚಾನಲ್ಗೆ ಸ್ವಾಗತ. ಹೌದು, ಮತ್ತೆ ಒಂದು ಬಂಪರ್ ಆಫರ್ ಬಂದಿದೆ. ಜಿಲ್ಲಾ ನ್ಯಾಯಾಲಯ ಯಾದಗಿರಿಯಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾವ ಅರ್ಜಿಗಳಂತ ನಾವು ಈ ಕೆಳಗೆ ಈಗ ವೆಬ್ಸೈಟಲ್ಲಿಗೆ ಹೋಗಿ ನೋಡೋಣ. ಮೊದಲನೇದಾಗಿ ಪ್ರೊಸೆಸರ್ ಸರ್ವರ್ ಕರೆದಿದ್ದಾರೆ. ಎಷ್ಟು ಪ್ರೊಸೆಸರ್ ಸರ್ವರ್ 9ನೇ ತಾರೀಕು 3ನೇ ತಿಂಗಳಿಗೆ ನೋಟಿಫಿಕೇಷನ್ ಆಗಿದೆ. ಪ್ರೊಸೆಸರ್ ಸರ್ವರ್ ಅಂದರೆ ಕನ್ನಡದಲ್ಲಿ ಆದೇಶ ಜಾರಿಕಾರ ಅಂತ. ಇದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ ನೋಟಿಫಿಕೇಷನ್ ಆಗಿರೋದು. ನಾನು ಮೊನ್ನೆ ಕೂಡ ಹೇಳಿದ್ದೆ, ಚಾಮರಾಜನಗರ ಜಿಲ್ಲೆದು. ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇದು ಕೂಡ 13ನೇ ತಾರೀಕು 3ನೇ ತಾರೀಕಿಗೆ 13ನೇ ತಿಂಗಳಿಗೆ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ಆಗಿದೆ. 12ನೇ ತಾರೀಕು 4ನೇ ತಿಂಗಳು 2026ಕ್ಕೆ ಕೊನೆಯ ದಿನಾಂಕ. ಆಮೇಲೆ ಶುಲ್ಕ ಪಾವತಿ ಮಾಡೋಕ್ಕೆ ಕೊನೆಯ ದಿನಾಂಕ 13ನೇ ತಾರೀಕು 4ನೇ ತಿಂಗಳಾಗಿರುತ್ತೆ. ಇಲ್ಲಿ ಕೊಟ್ಟಿರೋ ವೆಬ್ಸೈಟ್ ಮೂಲಕನೇ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. HTTP ಯಾದಗಿರಿ ಅಂತ ಇದೆಯಲ್ಲ ಅಲ್ಲಿ. ಹಾಗೆ ಒಟ್ಟು ಹುದ್ದೆಗಳ ಸಂಖ್ಯೆ ಏನಾಗಿದೆ ಅಂದರೆ 9. ಒಟ್ಟು ಹುದ್ದೆಗಳ ಸಂಖ್ಯೆ 9 ಕರೆದಿರೋದು. ಇದ್ರ ಬೇಸಿಕ್ ಸ್ಯಾಲ್ರಿ ಬಂದ್ಬಿಟ್ಟು 31,775 ರೂಪಾಯಿ ಬೇಸಿಕ್ ಸ್ಯಾಲ್ರಿ. ಒಟ್ಟು ಹುದ್ದೆಗಳು 9. ಅವುಗಳ ಹುದ್ದೆಗಳ ವರ್ಗೀಕರಣ ಯಾವ ಥರ ಮಾಡಿದ್ದಾರೆ ಅಂದರೆ, ಇದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಮಾತ್ರ 371J ಫಾರ್ಮ್ ಇರೋರಿಗೆ ಮೀಸಲಾತಿನ ಕೊಟ್ಟಿದ್ದಾರೆ. ಸಾಮಾನ್ಯ ಮಹಿಳೆ 2, ಸಾಮಾನ್ಯ 1, ಗ್ರಾಮೀಣ 2, ಮಾಜಿ ಸೈನಿಕ 1. ಒಟ್ಟು ಸಾಮಾನ್ಯಕ್ಕೆ 6, ಪರಿಶಿಷ್ಟ ಜಾತಿ 1, ಪ್ರವರ್ಗ 2Aಗೆ 2. ಹೀಗೆ ಒಟ್ಟು 9 ಹುದ್ದೆಗಳನ್ನು ಕರೆದಿದ್ದಾರೆ. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದ್ದರೆ ಮೊದಲ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೂ ಕೂಡ 10ನೇ ತರಗತಿ ಸೇಮ್. 10ನೇ ತರಗತಿಲಿ ಪಡೆದಿರೋ ಅಂಕಗಳ ಆಧಾರದ ಮೇಲೆ ಸಂದರ್ಶನಕ್ಕೆ ಕರೀತಾರೆ. ಅವರು 10ನೇ ತರಗತಿಲಿ ಯಾರು ಜಾಸ್ತಿ ಮಾರ್ಕ್ಸ್ ಪಡೆದಿರ್ತಾರೋ ಅವ್ರನ್ನ ಮಾತ್ರ ಸಂದರ್ಶನಕ್ಕೆ ಕರೀತಾರೆ. ಸುಮ್ಮನೆ ನೀವು ಅವರು ಇವರು ಅಂತ ಕಡಿಮೆ ಮಾರ್ಕ್ಸಲ್ಲಿ ಜಸ್ಟ್ ಪಾಸ್ ಆದವರು ಅರ್ಜಿ ಹಾಕಬೇಡಿ. ಆಮೇಲೆ ಇದನ್ನು 1:25 ಅನುಪಾತದಲ್ಲಿ ಅರ್ಜಿಯನ್ನು ಕರೀತಾರೆ. ಅಂದರೆ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದಿರ್ತಾರೆ ಅವ್ರದ್ದೊಂದು 25 ಜನದ ಲೀಸ್ಟ್ ಮಾಡಿ ತೆಗೆದು ಕರೆದಿರ್ತಾರೆ. ಆಮೇಲೆ 10 ಅಂಕಗಳನ್ನು ಜಡ್ಜ್ ಸಾಹೇಬರು ಅವ್ರ ಕಡೆ 10 ಅಂಕಗಳಿರುತ್ತೆ. ಇಂಟರ್ವ್ಯೂದಲ್ಲಿ ಅವ್ರು ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಅದೇ ಫೈನಲ್ಲು. ಆಮೇಲೆ ಸಾಮಾನ್ಯ ವರ್ಗ 35 ವರ್ಷ, ಪ್ರವರ್ಗ 2A 2B 3A 3Bಗೆ 38 ವರ್ಷ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ 40 ವರ್ಷ ವಯಸ್ಸಾಗಿರುತ್ತೆ. ಮತ್ತು ಸಡಿಲಿಕೆ ನೋಡೋದಾದರೆ ಎಲ್ಲ ವರ್ಗಕ್ಕೂ 5 ವರ್ಷ ನೀಡಿದ್ದಾರೆ. ಆಮೇಲೆ ಈ ತಿಂಗಳಲ್ಲಿ ಸುಮಾರು ಇದು 2ನೇ ಕೋರ್ಟು ಅನಿಸುತ್ತೆ. ಮತ್ತು ಪಾವತಿ ಶುಲ್ಕ ನೋಡೋದಾದರೆ ನಾವೇನು ಶುಲ್ಕ ಪಾವತಿಸಬೇಕು, ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಮತ್ತು ಪ್ರವರ್ಗ 2A 2B 3A 3Bಗೆ 100 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗೆ 100 ರೂಪಾಯಿ ಇರುತ್ತೆ. ಇದನ್ನು ಅರ್ಜಿನ ನಾವು ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು ಮತ್ತು ಆನ್ಲೈನ್ ಸೆಂಟ್ರಿಗೆ ಹೋಗಿನೇ ಸಲ್ಲಿಸಬೇಕು. ಆಮೇಲೆ ನೀವು ಫೋನಲ್ಲಿ ಅರ್ಜಿ ಹಾಕೋಕ್ಕೆ ಹೋಗಿ ಏನಾದ್ರು ಮಿಸ್ಟೇಕ್ ಮಾಡ್ಕೋಬೇಡಿ. ಯಾಕಂದರೆ ಅವಕಾಶ ಇರೋದು ಒಂದೇ ಸಲ, ಹೋದರೆ ಒಂದು 50-60 ರೂಪಾಯಿ ಹೋಗುತ್ತೆ ವೀಕ್ಷಕರೇ. ಆಮೇಲೆ ಪ್ರೊಸೆಸರ್ ಸರ್ವರ್ ಅಷ್ಟೇ ಅಲ್ಲ, ಮತ್ತು ಪ್ಯೂನ್ ಕೂಡ ಕಾಲ್ ಆಗಿದೆ. ಪ್ಯೂನ್ ಹುದ್ದೆಗಳು ಎಷ್ಟಿವೆ ಅಂತ ಅವನು ಕೂಡ ನೋಡೋಣ. ಅದು ಕೂಡ 9ನೇ ತಾರೀಕು 3ನೇ ತಿಂಗಳು 2026ಕ್ಕೆ ನೋಟಿಫಿಕೇಷನ್ ಆಗಿದೆ. ಪ್ರೊಸೆಸರ್ ಕೂಡ ಯಾದಗಿರಿ ಕೋರ್ಟೆ, ಪ್ಯೂನು ಕೂಡ ಯಾದಗಿರಿ ಕೋರ್ಟು. ಯಾದಗಿರಿ ಕೋರ್ಟು ಅಂದರೆ ಅಲ್ಲಿ ಯಾವುದು ಪೋಸ್ಟ್ ಅಂದರೆ ಪ್ಯೂನು ಎಷ್ಟು ಕಾಲಾಗಿದೆ ಅಂದರೆ ಅದು ಕೂಡ 13ನೇ ತಾರೀಕು 3ನೇ ತಿಂಗಳಿಂದ ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭ ಆಗಿದೆ. 12ನೇ ತಾರೀಕು 4 2026ಕ್ಕೆ ಮುಕ್ತಾಯ ಆಗುತ್ತೆ. ಪೇಮೆಂಟ್ ಕೂಡ 13/4/2026ಕ್ಕೆ ಮುಕ್ತಾಯ ಆಗುತ್ತೆ. ಬೇಗ ಅರ್ಜಿ ಸಲ್ಲಿಸಿ, ಇನ್ನೂ ತಡ ಮಾಡಬೇಡಿ. ಆಮೇಲೆ ಪ್ಯೂನ್ ಹುದ್ದೆಗಳೆಷ್ಟು ಅಂದರೆ ಒಟ್ಟು 5 ಹುದ್ದೆಗಳ ಸಂಖ್ಯೆ 5. ಇದು ಬೇಸಿಕ್ ಸ್ಯಾಲ್ರಿ ಬಂದು 27,000 ಇರುತ್ತೆ. ಇದು ಕೂಡ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ 371J ಇರೋದು. ಆಮೇಲೆ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ ಈ ಕೆಳಗಿನಂತೆ ಇದೆ. ಆಮೇಲೆ ಇದು ಕೂಡ SLC ಪರೀಕ್ಷೆ ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತೆಗೆದಿರ್ತಾರೋ ಅವರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆಮೇಲೆ ಇದು ಕೂಡ 10 ಅಂಕಗಳನ್ನು ಒಳಗೊಂಡಿರುತ್ತದೆ. ವಯೋಮಿತಿ ನೋಡೋದಾದರೆ ಸೇಮ್ 35 ವರ್ಷ, 38 ವರ್ಷ, 40 ವರ್ಷ ಆಗಿರುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ 100 ರೂಪಾಯಿ 100 ರೂಪಾಯಿ ಅದೇ ಸೇಮ್ ಫೀಸೇ ಇರುತ್ತೆ. ಆಮೇಲೆ
ಯಾರು ಜಸ್ಟ್ ಪಾಸ್ ಆಗಿದ್ದೀನಿ, ನಾನು 60% ಇದೆ, 50% ಇದೆ ಅನ್ನೋರು ಮಾತ್ರ ಅರ್ಜಿ ಸಲ್ಲಿಸಿ ಸುಮ್ಮನೆ ಡಿ ವೇಸ್ಟ್ ಮಾಡ್ಕೋಬೇಡಿ. ನಾವು ನಿಮ್ಮ ಕಾಳಜಿ, ನಿಮ್ಮ ಕೇರಿಂಗ್ ಬಗ್ಗೆ ವಿಚಾರಿಸ್ತೀವಿ. ನಾವು ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ.